Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನು ತುಂಬ ಶಾರ್ಟ್ ಆಗಿರುತ್ತೆ, ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದಷ್ಟು ಸ್ಕ್ರಬ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನ್ಯಾಚುರಲ್ ಆಗಿ ಹೋಮ್ ಮೇಡ್ ಸ್ಕ್ರಬ್ಸ್ನ. ಇವತ್ತು ಕೂಡ ಒಂದು ನ್ಯಾಚುರಲ್ ಆಗಿರೋ ಹೋಮ್ ಮೇಡ್ ಸ್ಕ್ರಬ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಇದಕ್ಕೂ ಅಷ್ಟೇ ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಹೋಮ್ ಮೇಡ್ ಸ್ಕ್ರಬ್ನ ಯೂಸ್ ಮಾಡ್ಬೋದು. ಅಫ್ಕೋರ್ಸ್ ನಾನು ಮಾರ್ಕೆಟಲ್ಲಿ ಸ್ಕ್ರಬ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಏನಾಗುತ್ತೆ, ಏಜ್ ಆಗ್ತಾ ನಮ್ಮ ಸ್ಕಿನ್ ಮೇಲೆ ಆ ಕೆಮಿಕಲ್ ಪ್ರಾಡಕ್ಟ್ಸು ರಿಯಾಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ರ್ಯಾಷಸ್ ಬರೋದಾಗಿರಲಿ ಅಥವಾ ತುಂಬ ಏಜ್ಡ್ ಆಗೋದರ ಆಗಿರಲಿ, ಇಲ್ಲಿ ರಿಂಕಲ್ಸ್ ಬರೋದಾಗಿರಲಿ ಆ್ಯಂಡ್ ಇಲ್ಲಿ ರಿಂಕಲ್ಸ್ ಬರೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಪ್ರಿಸರ್ವೇಟಿವ್ಸ್ ಜಾಸ್ತಿ ಹಾಕಿರ್ತಾರೆ ಅವರು. ಒಂದು ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವ. ಇವಾಗ ಎಲ್ಲರೂ ನ್ಯಾಚುರಲ್ ಕಡೆನೇ ಇವಾಗ ಎಲ್ರಿಗೂ ಒಲವು ಜಾಸ್ತಿ ಆಗ್ತಿರೋದು. ಆ್ಯಂಡ್ ನ್ಯಾಚುರಲ್ ಕಡೆ ಎಲ್ಲರೂ ನ್ಯಾಚುರಲ್ ಆಗಿರೋದನ್ನೇ ಫಾಲೋ ಮಾಡ್ತಿರೋದು. ಹಾಗಾಗಿ ನ್ಯಾಚುರಲ್ ಆಗಿರೋ ಸ್ಕ್ರಬ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅದು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಕಾಫಿ ಪೌಡರ್ ಆ್ಯಂಡ್ ಕೋಕೋನಟ್ ಆಯಿಲ್, ಇದಿಷ್ಟು ಎರಡಿದ್ರೆ ಸಾಕು, ಆರಾಮಾಗಿ ನಾವು ಮನೇಲೆ ಸ್ಕ್ರಬ್ ಮಾಡ್ಕೋಬೋದು. ಓಕೆನಾ. ಕಾಫಿ ಪೌಡರ್ ನೀವು ಯಾವುದಾದ್ರು ತೊಗೊಳ್ಳಿ, ನೆಸ್ಕೆಫೆ ತೊಗೊಳ್ಳಿ, ಬ್ರೂ ತೊಗೊಳ್ಳಿ, ಇನ್ನು ನಿಮಗೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. 1 ಸ್ಪೂನು ಕಾಫಿ ಪೌಡರ್ನ ತೊಗೊಳ್ಳಿ ಆ್ಯಂಡ್ ಒಂದು ಸ್ವಲ್ಪ ಅದಕ್ಕೆ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಉಜ್ಜಿ ಅಂತಲ್ಲ, ಬಿಕಾಸ್ ಮೈಲ್ಡಾಗಿ ಸಾಫ್ಟಾಗಿ ನೀವು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು ಆ್ಯಂಡ್ ಇಲ್ಲಿ ಈ ಪೋರ್ಷನಲ್ಲಿ ಎಲ್ಲನೂ ನೀಟಾಗಿ ನೀವು ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಜಾಸ್ತಿ ಜೋರಾಗಿ ಸ್ಕ್ರಬ್ ಮಾಡ್ಕೋಬೇಡಿ. ವೈ? ಬಿಕಾಸ್ ನಿಮ್ಮ ಫೇಸ್ ಸ್ಕಿನ್ನು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿರುತ್ತೆ ಆ್ಯಂಡ್ ರ್ಯಾಷಸ್ ಬರೋದಾಗಿರಲಿ ಅಥವಾ ಮಾರ್ಕ್ಸ್ ಬರೋದು, ಕಟ್ಟಾಗೋದು ಆ್ಯಂಡ್ ಗುಳ್ಳೆಗಳು ಬರೋದು, ಈ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಮೈಲ್ಡಾಗಿ ನೀವು ರಬ್ ಮಾಡಬೇಕಾಗುತ್ತೆ. ಓಕೆನಾ. ಜಾಸ್ತಿ ಜೋರಾಗೆಲ್ಲನೂ ಸ್ಕ್ರಬ್ ಮಾಡಬೇಡಿ, ಹಾಡಾಗೆ ಸಾಫ್ಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇದನ್ನು ನೀವು ಬೇಕಾದರೆ ವೀಕ್ಲಿ ಟ್ವೈಸ್ ಮಾಡ್ಕೋಬೋದು ಅಥವಾ ವೀಕ್ಲಿ ಒನ್ಸ್ ಮಾಡ್ಕೋಬೋದು. ನಿಮ್ಮ ಫೇಸ್ ಕೇರ್ ಏನಿದೆ ಆ ರೋಟಿನಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಸರಿನಾ. ಆ್ಯಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಹೀಟ್ ಇರೋರು ಅಷ್ಟೇ, ಸ್ವಲ್ಪ ನೋಡಿಕೊಂಡು ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗ್ಬೇಡಿ. ಒಂದು 5-10 ಮಿನಿಟ್ಸ್ ಸಾಕು. ನೀಟಾಗಿ ಅದೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅಥವಾ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಫೇಸ್ ವಾಶ್ನ ಕೂಡ ನೀವು ಮಾಡ್ಕೋಬೋದು. ಓಕೆನಾ. ಜಾಸ್ತಿ ಹೊತ್ತೆಲ್ಲ ಇರೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಬಿ ಕೇರ್ಫುಲ್. ನಿಮಗೆ ಜಾಸ್ತಿ ಪಿಂಪಲ್ಸ್ ಎಲ್ಲ ಇದ್ದರೆ, ಪಿಂಪಲ್ಸ್ ಎಲ್ಲ ಇದ್ದಾಗ ದಯವಿಟ್ಟು ಇದನ್ನೆಲ್ಲ ಏನು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ತೀರಾ ಜಾಸ್ತಿ ಇದ್ದರೆ ಅಫ್ಕೋರ್ಸ್ ನೀವು ಹೋಗಿ ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನನಗೇನು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಅದು ನಿಧಾನ ರಿಸಲ್ಟ್ಸ್ ಕೊಡೋದು, ಬಟ್ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಿಜವಾಗ್ಲೂ, ಟ್ರಸ್ಟ್ ಮೀ. ಲೈಕ್ ಬಿಫೋರ್ ನನಗೆಲ್ಲ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇದ್ದಾಗ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟೇ ತೊಗೊಂಡಿದ್ದು. ಕಂಪ್ಲೀಟಾಗಿ ನನಗೆ ಹೋಗಿತ್ತು. ಹಾಗಾಗಿ ನಿಮಗೆಲ್ಲನೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಪಿಂಪಲ್ಸ್ ಇರೋರೆಲ್ಲ ಇದನ್ನೆಲ್ಲನೂ ಏನು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ನಾರ್ಮಲಾಗಿ ನಿಮ್ಮ ಸ್ಕಿನ್ನು ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ನೀವು ಅಕಸ್ಮಾತ್ ಸ್ಕ್ರಬ್ ಯೂಸ್ ಮಾಡ್ತಿದ್ರೆ ಮಾರ್ಕೆಟಲ್ಲಿರೋ ಪ್ರಾಡಕ್ಟ್ನ ಬದಲಾಗಿ ಇದನ್ನು ಯೂಸ್ ಮಾಡಿ. ಓಕೆನಾ. ಆ್ಯಂಡ್ ಇದನ್ನು ಅಷ್ಟೇ ಪ್ಯಾಚ್ ಟೆಸ್ಟ್ನ ಮಾಡಿ, ಒಂದು ಕಡೆ ಎಲ್ಲಾದರೂ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿ ನಿಮ್ಗೆ ಇಚ್ಚಿಂಗ್ ಆಗ್ತಿಲ್ಲ, ನಿಮಗೇನೋ ಏನು ಸೈಡ್ ಎಫೆಕ್ಟ್ಸ್ ಆಗ್ತಿಲ್ಲ ಅಂದರೆ ನೀವು ಇದನ್ನು ಫಾಲೋ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಓಕೆನಾ. ನಾನು ಯಾವಾಗಲೂ ನಾನು ವಿಡಿಯೋಲಿ ಹೇಳೋದಿದ್ದೇನೆ, ಎಲ್ಲ ಪ್ರಾಡಕ್ಟೂ ಎಲ್ಲ ರೆಮಿಡೀಸೂ ಎಲ್ಲ ಸ್ಕಿನ್ ಟೈಪೂ ಸೂಟ್ ಆಗಬೇಕು ಅಂತ ಏನಿಲ್ಲ. ಒಬ್ಬೊಬ್ರದ್ದು ಸ್ಕಿನ್ ಟೈಪ್ ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ಪ್ಯಾಚ್ ಟೆಸ್ಟ್ ಮಾಡೋದು ಬೆಸ್ಟ್. ಅದು ಹೋಮ್ ರೆಮಿಡಿ ಏನಾದರೂ ಸರಿ ಅಥವಾ ನೀವು ಪ್ರಾಡಕ್ಟ್ನ ಆಚೆ ಕಡೆಯಿಂದ ಪರ್ಚೇಸ್ ಮಾಡ್ತಿದ್ರೆ ಅಂದ್ರೂ ಸರಿಯೇ, ಅದನ್ನು ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿ. ಓಕೆನಾ. ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಪ್ರಾಬಬ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆದರೆ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.